ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡೇ ಇನ್ ಮೈ ಲೈಫ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮನೇಲಿ ಇರೋದಿಲ್ಲ, ಹೊರಗಡೆ ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀನಿ, ಯಾರನ್ನ ಮೀಟ್ ಮಾಡ್ತಾ ಇದ್ದೀನಿ ಅಂತ ಕೂಡ ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಡ್ಯಾಮೇಜ್ ಆಗಿರೋ ಫೇಸ್ನ ಸ್ವಲ್ಪ ರಿಪೇರ್ ಮಾಡೋಣ ಅಂತ, ರಿಪೇರ್ ಅಂದರೆ ಸ್ವಲ್ಪ ಮೇಕಪ್ ಮಾಡ್ಕೊಳ್ಳೋಣ ಅಂತ, ಇನ್ನೇನೂ ಇಲ್ಲ, ಅದನ್ನು ನಿಮಗೆ ಜೊತೆಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೋಪ್ ಫಾರ್ ದ ಬೆಸ್ಟ್. ಇವತ್ತು ನನ್ನ ಡೇ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಲೆಟ್ಸ್ ಬಿಗಿನ್. ನಾನಿಲ್ಲಿ ಬ್ಯಾಕ್ ಟು ಬೇಸಿಕ್ ಅನ್ನೋ ಹಾಗೆ ಇವತ್ತು ಆ್ಯಸ್ ಯೂಶುವಲ್ ಕಾಜಲ್ ಮತ್ತು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಫೇಸಿಗೆ ನಾನು ಯಾವುದೇ ಥರ ಸಿರಮ್ ಆಗಲಿ, ಫೌಂಡೇಶನ್ ಆಗಲಿ, ಟೋನರ್ ಆಗಲಿ, ಯಾವುದೇ ಥರ ಕೆಮಿಕಲ್ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇಲ್ಲ. ಬಿಕಾಸ್ ನನ್ನ ಸ್ಕಿನ್ ಸ್ವಲ್ಪ ಬ್ರೀತ್ ಮಾಡಲಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ಆ್ಯಂಡ್ ಈ ಲಿಪ್ಸ್ಟಿಕ್ ನನಗೆ ಓ ಮೈ ಗಾಡ್, ಐ ಆಮ್ ಲಿಟ್ರಲಿ ಒಬ್ಸೆಸ್ಡ್ ವಿತ್ ದಿಸ್ ಲಿಪ್ಸ್ಟಿಕ್ ಅಂತಲೇ ಹೇಳ್ಬೋದು. ಈ ಕಲರ್ ನಂಗೆ ಸೂಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಐ ವಾಸ್ ಲಿಟ್ರಲಿ ಲೈಕ್ ಇಲ್ಲ ಅಪ್ಲೈ ಮಾಡಲೇಬೇಕು, ಇದನ್ನೇ ಅಪ್ಲೈ ಮಾಡ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದೆ ಲಿಟ್ರಲಿ. ಆ್ಯಂಡ್ ಈ ಶೇಡ್ ನಂಗೆ ಸಖತ್ ಇಷ್ಟ ಆಯಿತು. ದಿಸ್ ಇಸ್ ಫ್ರಮ್ ಮಾರ್ಸ್. ಶೇಡ್ ಯಾವುದು ಅಂತ ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಲ್ಯಾಕ್ಮಿ ಅವರ ನ್ಯೂಡ್ ಅಂಬ್ರೆಲಾ. ಇದು ಪ್ಯಾಕೇಜಿಂಗ್ ಕೂಡ ಚೇಂಜ್ ಆಗಿದೆ ಆ್ಯಂಡ್ ಶೇಡ್ ಕೂಡ ಚೇಂಜ್ ಆಗಿದೆ. ಹಳೇ ಶೇಡ್ ಚೆನ್ನಾಗಿತ್ತು, ಇದು ಸ್ವಲ್ಪ ಲೈಟ್ ಇದೆ, ಇದು ನನ್ನ ಸ್ಕಿನ್ ಟೋನಿಗಲ್ಲ. ಆ್ಯಂಡ್ ಹೇರ್ ಸ್ಟೈಲ್ ಕೂಡ ಅಷ್ಟೇ, ಇದು ನನ್ನ ಮೋಸ್ಟ್ ರೆಗ್ಯುಲರ್ ಹೇರ್ ಸ್ಟೈಲ್ ಅಂತಲೇ ಹೇಳ್ಬೋದು. ನಾನು ಮುಂಚೆ ಎಲ್ಲ ಸ್ವಲ್ಪ ತಲೆ ಮೇಲೆ ಲೈಕ್ ಬನ್ ಹಾಕ್ತಾ ಇದ್ದೆ, ಬಟ್ ಇತ್ತೀಚೆಗೆ ಕ್ಲಿಪ್ ಆಗ್ತಾ ಇದ್ದೀನಿ. ನನ್ನ ಸ್ಕ್ಯಾಲ್ಪ್ ಕೂಡ ಬ್ರೀತ್ ಮಾಡಲಿ ಅಂದ್ಬಿಟ್ಟು ಈ ಥರ ಹೇರ್ ಸ್ಟೈಲ್ನ ಪ್ರಿಫರ್ ಮಾಡ್ತೀನಿ. ನಾನು ಮೋಸ್ಟ್ ಆಫ್ ದ ಟೈಮ್ ಇದನ್ನೇ ಯೂಸ್ ಮಾಡೋದು. ಸ್ಟ್ರೇಟ್ನಿಂಗ್ ಮಾಡ್ಕೊಂಡು ಯಾರಿಗೂ ಹೋಗ್ತಾರೆ ಅಂತೆಲ್ಲ ಯೋಚನೆ ಮಾಡಿಬಿಟ್ಟು ಸುಮ್ಮನೆ ಆಗೋಗ್ತೀನಿ. ಆ್ಯಂಡ್ ಕಂಫರ್ಟಬಲ್ ಆಗಿರುತ್ತೆ ಈ ಹೇರ್ ಸ್ಟೈಲು, ಹಾಗಾಗಿ ಇದನ್ನು ಮಾಡ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಾನು ಪ್ಲಮ್ ಅವರ ವೆನಿಲಾ ಕ್ಯಾರಮೆಲ್ಲೋ ಬಾಡಿ ಲೋಷನ್ ಅಪ್ಲೈ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ನಿಮಗೆ ಇದರಲ್ಲಿ ತೋರಿಸಿದ್ದೆ, ಪ್ಲಮ್ ಹಾಲಲ್ಲಿ ಒಂದು ಚಿಕ್ಕ ಮಿನಿ ಕಿಟ್ ತೋರಿಸಿದ್ದೆ, ಅದರಿಂದ ನಾನು ಬಾಡಿ ಮಿಸ್ಟ್ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಶೇಡ್ ಅಂತ ಇದ್ದೀನಿ. ಫ್ಲೇವರ್ ಯಾವುದು ಅಂತ ಅಂದರೆ ಸ್ಮೋಕ್ ಇನ್ ವೆನಿಲಾ. ಒನ್ ಶಾರ್ಟಲ್ಲೇ ಇಷ್ಟೊಂದು ಖಾಲಿ ಆಗುತ್ತೆ, ಬಿಕಾಸ್ ಇಟ್ಸ್ ವೆರಿ ಸ್ಮಾಲ್. ಆ್ಯಂಡ್ ಬ್ರೇಕ್ಫಾಸ್ಟಿಗೆ ಐ ಹ್ಯಾಡ್ ನೀರು ದೋಸೆ. ನನಗೆ ಬಿಸಿಬೇಳೆಭಾತ್ ತುಂಬ ಇಷ್ಟ, ಬಟ್ ಆ ಟೈಮಲ್ಲಿ ತಿನ್ನೋಕ್ಕಾಗಲಿಲ್ಲ. ಅದಾದಮೇಲೆ ಅಲ್ಲಿಂದ ಹೊರಟೆ. ಮೇಡಮ್ ಅವ್ರು ಸಿಕ್ಕಿದ್ರು ನನಗೆ. ಆ್ಯಂಡ್ ನಂದು ಅವ್ರದ್ದು ಹೆಲ್ಮೆಟ್ ನೋಡಿ ನನಗೂ ನಗು ಬರ್ತಿತ್ತು. ಐ ಡೋಂಟ್ ನೋ ಫಾರ್ ವಾಟ್ ರೀಸನ್, ಬಟ್ ಲಿಟ್ರಲಿ ಐ ವಾಸ್ ಲಾಫಿಂಗ್. ಆ್ಯಂಡ್ ನಾವು ಗಾಡಿನ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಮೆಟ್ರೋ ಸ್ಟೇಷನಿಗೆ ಹೋದ್ವಿ. ಆ್ಯಂಡ್ ಅಕ್ಕ ಅವ್ರದ್ದು ವಿಕ್ಟ್ರಿ ಸಿಂಬಲ್ಲು ಎಲ್ಲದರಲ್ಲೂ ಅಕ್ಕವ್ರ ಹತ್ರ ತೋರಿಸ್ತಿರ್ತಾರೆ, ನೀವು ಬೇಕಿದ್ರೆ ಅಬ್ಸರ್ವ್ ಮಾಡಿ ನೋಡಿ. ಆ್ಯಂಡ್ ಮೆಟ್ರೋದಲ್ಲಿ ಕುತ್ಕೊಂಡು ಸ್ವಲ್ಪ ಚಿಟ್ ಚಾಟ್ ಮಾಡ್ತಾ ಇದ್ವಿ, ವಿಡಿಯೋ ಏನು ಮಾಡೋದು ಅಂತ ಗೊತ್ತಾಗ್ತೆ. ಆ್ಯಂಡ್ ವಿ ವೇರ್ ಹ್ಯಾವಿಂಗ್ ಫನ್, ಬಿಕಾಸ್ ಕೆಲವ್ರು ನಮ್ಮನ್ನು ನೋಡ್ತಾ ಇದ್ರು. ಬಟ್ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಈ ಥರ ಲೈಕ್ ಪಬ್ಲಿಕಲ್ಲಿ ಕ್ಯಾಮ್ರಾನ ಇಟ್ಕೊಂಡು ಶೂಟ್ ಮಾಡ್ಕೊಂಡಿರೋದು. ಆ್ಯಸ್ ಯೂಶುವಲ್ ನಿಮ್ಗೆಲ್ರಿಗೂ ಗೊತ್ತು, ನನ್ನ ಹತ್ರ ಮಾಡೇ ಇಲ್ಲ ಇಲ್ಲಿವರೆಗೂ. ಐ ಆಮ್ ಲೈಕ್ ಸ್ಕೇರ್ಡ್ ಆ ಥರ ಮಾಡೋಕ್ಕೆ. ಇವಾಗಲೂ ಐ ಫೀಲ್ ಕಾನ್ಷಿಯಸ್, ಯಾರಾದ್ರೂ ನೋಡಿದ್ರೆ ಏನು ಹೇಳ್ತಾರೆ ಅನ್ನೋ ಭಯ ನಂಗೆ ಈಗಲೂ ಇದೆ. ಆ ಕ್ಷಣಕ್ಕೆ ಈ ಹೆಲ್ಮೆಟ್ ನಮಗೆ ಟ್ರೈಪಾಡ್ ಆಗಿದ್ದು. ಆ್ಯಂಡ್ ನಾವು ಅಲ್ಲಿಂದ ಬಂದಿದ್ದು ಎಲ್ಲಿಗೆ ಅಂತ ಅಂದರೆ ಯಶು ಅಕ್ಕ ಮನೆಗೆ. ಎಸ್, ಇವತ್ತು ನಾವು ವಿಸಿಟ್ ಮಾಡಿದ್ದು ಯಶು ಅಕ್ಕ ಮನೆಗೆ. ಕ್ರಿಕೆಟ್ ಮುಗಿದ್ಮೇಲೆ ನಾವು ಮೀಟೇ ಮಾಡಿರಲಿಲ್ಲ. ಎವ್ರಿ ಸಿಂಗಲ್ ಡೇ ಮೀಟ್ ಮಾಡ್ತಿದ್ವಿ, ಮಾತಾಡ್ತಿದ್ವಿ, ಮಜಾ ಓಡಾಯಿಸ್ತಾ ಇದ್ವಿ ಎವ್ರಿ ಡೇ ಪ್ರಾಕ್ಟೀಸಲ್ಲಿ ಇರಬೇಕಾದ್ರೆ. ಆ್ಯಂಡ್ ಒಂದು ವಾರದಿಂದ ಅದು ಯಾವುದೂ ಇಲ್ಲದೆ ಎಲ್ಲರಿಗೂ ಹೇಗೆ ಅನ್ನಿಸ್ಬಿಟ್ಟಿತ್ತು ಅಂದರೆ ನಾವೇನೋ ಲೋನ್ಲಿ ಫೀಲ್ ಮಾಡ್ತಿದ್ದೀವಿ ಅನ್ನೋ ಭಾವನೆ ಬಂದುಬಿಟ್ಟಿತ್ತು. ಅದಕ್ಕೋಸ್ಕರ ಏನು ಮಾಡಿದ್ವಿ, ಸರಿ ಮೀಟ್ ಆಗೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ನಾವು ಎಲ್ಲರೂ ಮೀಟ್ ಆಗೋಕ್ಕೆ ಹೊರಟ್ವಿ. ನಾವು ಫಸ್ಟ್ ಹೋಗಿದ್ದು ಯಶೋಕ್ಕ ಮನೆಗೆ. ಅಲ್ಲಿ ಹೋಗಿ ತುಂಬ ಹೊತ್ತು ಮಾತಾಡಿದ್ವಿ. ಅರೌಂಡ್ ಲೈಕ್ 4 o'clockವರೆಗೂ ಮಾತುಕತೆನೇ ಇತ್ತು ನಮ್ಮದು. ಏನು ಮಾತಾಡಿರ್ಬೋದು ಅಂತಂತ ನೀವು ಯೋಚನೆ ಮಾಡ್ತಿರ್ತೀರ, ಬಟ್ ನಾವುಗಳು ಮಾತಾಡಿದ್ದು ಇಷ್ಟೇ, ಕ್ರಿಕೆಟ್ ಬಗ್ಗೆ. ಅದು ಯಾಕೆ ಹಂಗಾಯಿತು, ಅದು ಯಾಕೆ ಹಿಂಗಾಯಿತು, ಬಾಲ್ ಯಾಕೆ ಹಂಗೋಯ್ತು, ಬ್ಯಾಟ್ ಯಾಕೆ ಹಿಂಗಾಯಿತು ಅಂತ ಮಾತಾಡಿರ್ತೀವಿ. ಅಫ್ಕೋರ್ಸ್ ನಮ್ಗೆ ಅದು ಹೊಸ್ತು, ನಮಗೆ ಏನೂ ಗೊತ್ತಿಲ್ಲ ಕ್ರಿಕೆಟ್ ಬಗ್ಗೆ. ಆ್ಯಂಡ್ ನಾವು ಆಡಿರೋ ಕ್ರಿಕೆಟು ಹುಡುಗರು ನೋಡ್ಬಿಟ್ರೆ ಮೇ ಬಿ ನಗ್ತಾರೇನೋ, ಅದು ನನಗೆ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ನಾವು ಆಡಿದ ಕ್ರಿಕೆಟೇ ನಮಗೆ, ಬಟ್ ಹುಡುಗರಿಗೆ ಪಕ್ಕ ನಗು ಬರುತ್ತೆ. ಬಿಕಾಸ್ ನಾನು ಎಷ್ಟೋ ಟ್ರೋಲ್ ಪೇಜಸ್ನೆಲ್ಲ ನೋಡಿದೆ, ಕ್ರಿಕೆಟ್ನ ಹಾಕೊಂಡು ಟ್ರೋಲ್ ಮಾಡಾಕ್ಬಿಟ್ಟಿದ್ರು, ನಮ್ಗಳನ್ನೂ ಹಾಕಿ ಲೈಕ್ ಇದೆಲ್ಲ ಒಂದು ಕ್ರಿಕೆಟಾ ಅದು ಇದು ಅಂತೆಲ್ಲ ಅಂತಿದ್ರು. ಬಟ್ ಐ ಟುಕ್ ಇಟ್ ಇನ್ ಎ ವೆರಿ ಈಸಿ ವೇ, ಬಿಕಾಸ್ ಇಟ್ಸ್ ವೆರಿ ಫನ್ ಅನ್ನಿಸ್ತು ನನಗೆ. ನಾವು ಫನ್ಗೋಸ್ಕರನೇ ಮಾಡಿದ್ದು. ಆ್ಯಂಡ್ ಚೆನ್ನಾಗಿತ್ತು ಒಂಥರ. ಆ್ಯಂಡ್ ಇದೆಲ್ಲ ಮಿಸ್ ಮಾಡ್ತಿದ್ವಿ. ಸೊ ಎಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ನಾವು ಫುಲ್ಲು ಗ್ಯಾದರ್ ಆಗಿ ಮಜಾ ಮಾಡ್ತಿದ್ವಿ. ಅದರಲ್ಲಿ ವಂಶು ಬೇರೆ ಈ ಥರ ಎಲ್ಲ ಮಾಡ್ತಾಯಿದ್ವು. ನನಗೆ ನಗು ಬರ್ತಿದ್ದೆ ಅದನ್ನು ನೋಡ್ತಾ ಇದ್ರೆ. ನಾವೆಲ್ಲರೂ ಊಟ ಮಾಡೋಕ್ಕೆ ಶುರು ಮಾಡಿದ್ವಿ. ಪಾಪ ಯಶೋಕ ನಾವು ಬೆಳಗ್ಗೆನೇ ಬರ್ತೀವಿ ಅಂತ ಅಂದ್ಬಿಟ್ಟು ನಮಗೋಸ್ಕರ ಇಡ್ಲಿ, ಚಟ್ನಿ, ಸಾಂಬಾರು ಎಲ್ಲನೂ ಮಾಡ್ಬಿಟ್ಟು ಇಟ್ಬಿಟ್ಟಿದ್ಲು. ಬಟ್ ನಾವು ಬೆಳಗ್ಗೆ ಹೋಗೋಕ್ಕಾಗಿಲ್ಲ, ಯಾಕಂದರೆ ನಮ್ಮದು ಮನೆ ಕೆಲಸ ಅದು ಇದಿರುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಹೋದ್ವಿ. ಆ್ಯಂಡ್ ಅಕ್ಕ ಮಾಡಿಟ್ಟಿದ್ದು ಇಡ್ಲಿ, ಚಟ್ನಿ, ಸಾಂಬಾರೆಲ್ಲ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಮಾತಾಡ್ತಿದ್ವಿ. ಆ್ಯಂಡ್ ಮತ್ತೆ ನಾವು ಹೊರಗಡೆ ಹೋದ್ವಿ. ಹೋಗಬೇಕು ಅನ್ನೋ ಅಷ್ಟರಲ್ಲಿ ಸ್ವಲ್ಪ ಬೋರ್ಡ್ ಮೀಟಿಂಗ್ ಮಾಡಿದ್ವಿ ಅಷ್ಟೇ. ನಮ್ಮ ಆ್ಯಕ್ಷನ್ಸ್ ನೋಡೇ ಗೊತ್ತಾಗಿರುತ್ತೆ ನಾವು ಯಾವುದ್ರ ಬಗ್ಗೆ ಮಾತಾಡ್ತಿರ್ತೀವಿ ಅಂತ ಅಂದ್ಬಿಟ್ಟು. ನಾನು ಹೇಳೋದೇ ಬೇಡ ನಿಮಗೆ. ಆ್ಯಂಡ್ ಅಲ್ಲಿಂದ ನಾವು ಎಲ್ಲರೂ ಮತ್ತೆ ಹೊರಟ್ವಿ. ಮಮತಾ ಚಿಕ್ಕಿ ಚಿಕ್ಕಿ ಮ್ಯೂಸಿಕ್
ಕಿಚಾಲ ಮಸಾಲ ಬತ್ತಲ್ಲ ಕಣೆ ಕಿಚಾಲೋ ಕೆಚಾಲೋ ಕಣೆ ಏನೇನೋ ಹೇಳ್ತವ್ರೆ ಕಿಚಾಲೋ ಅಂತವ್ರೆ ಕೆಚಾಲೋ ಅಂತವ್ರೆ ಮಚಾಲೋ ಹೆಂಗವಳ ನಿಂಡವುಗಳು ಕೆಂಚಾಲೋ ಮಚ್ಚಾಲೋ ಅದು ಏನೋ ಒಂದು ನನ್ ಸಾಂಗಿದು ನೀವು ಅಲ್ಲಿಂದ ನಾವು ಹೊರಟಿದ್ದು ಕ್ರಿಕೆಟ್ ಪ್ರಾಕ್ಟೀಸಿಗೆ. ಐ ನೋ ದಿಸ್ ಸೌಂಡ್ಸ್ ವೆರಿ ವಿಯರ್ಡ್. ಇವ್ರೇನಪ್ಪ ಕ್ರಿಕೆಟ್ ಮುಗಿದ್ಮೇಲೂ ಕ್ರಿಕೆಟ್ ಪ್ರಾಕ್ಟೀಸು ಅಂತ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ ಅಂತ. ಇವ್ರುಗಳು ಎಲ್ಲರೂ ಪ್ರಾಕ್ಟೀಸ್ ಮಾಡೋಣ ಅಂತ ಅಂದರು. ಸೊ ಅದಕ್ಕೆ ನಾನು ಹೋದೆ. ಬರೀ 10 ನಿಮಿಷ ಅಷ್ಟೇ ಆಟ ಆಡಿದ್ದು ನಾನು. ಆಮೇಲೆ ಬಂದು ಕೂತ್ಕೊಂಡು ವಂಶ ಜೊತೆ ಆಟ ಆಡ್ಕೊಂಡು ಕೂತಿದ್ದೆ. ನಿಜವಾಗ್ಲೂ ನನಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಮನಸ್ಸೇ ಇರಲಿಲ್ಲ. ಆಲ್ಮೋಸ್ಟ್ 1.5 ತಿಂಗಳಿಂದ ಅದರಲ್ಲೇ ಇದ್ದು ನಾನು ನನ್ನನ್ನೇ ಕಳ್ಕೊಂಬಿಟ್ಟಿದ್ದೀನೇನೋ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಇಲ್ಲಪ್ಪ ಒಂದು 10 ನಿಮಿಷ ಸಾಕು ಅಂತ ಅಂದ್ಬಿಟ್ಟು ಒಂದು 4 ಬಾಲ್ ಎಲ್ಲ ಹಾಕ್ಬಿಟ್ಟು ಸೀದಾ ಬಂದು ಕೂತ್ಕೊಂಡ್ಬಿಟ್ಟೆ. ಇಲ್ಲಿ ಮಾತ್ರ ಆಡ್ತ್ಯಾ ಬಿಟ್ಬಿಡ್ಬೇಕು ಟೆನ್ಷನ್. ಮೈ ಮಕ್ಕಳು ಸವಾಸ ವಿದ್ಯಾ ಏನಾಯ್ತು ಇವಾಗ? ನೀನ್ ಮುಂದೆ ಕುತ್ಕೊಂಡು ಅಂಜತೇನೆ ಆಯ್ತು. ನೋಡಿ ಗ್ಯಾಪ್ ಅಲ್ಲಿ ವಿಡಿಯೋದಲ್ಲಿ ನಮ್ ಬರ್ಲಿ ಅನ್ಬಿಟ್ಟು ಬಗ್ ನೋಡ್ತಾವಳು. ಮತ್ತೆ ಅಲ್ಲಿಂದ ನಾವು ಎಲ್ಲರೂ ಹೊಟ್ಟಿದ್ದು ಮಮತಾ ಅಕ್ಕ ಮನೆಗೆ. ಆ್ಯಕ್ಚುಲಿ ಮಧ್ಯಾಹ್ನನೇ ಹೋಗಬೇಕಿತ್ತು ಮಮತಾ ಅಕ್ಕ ಮನೆಗೆ. ಇಲ್ಲ ಕ್ರಿಕೆಟು ಅಂದ್ಕೊಂಡು ಅಲ್ಲೇ 1 ಅವರ್ ವೇಸ್ಟ್ ಆಗೋಯ್ತು. ವೇಸ್ಟ್ ಅಲ್ಲ, ಅವ್ರು ಪ್ರಾಕ್ಟೀಸ್ ಮಾಡ್ಕೊಂಡ್ರು. ಆಮೇಲೆ ಅದಾದ್ಮೇಲೆ ಮಮತಾ ಅಕ್ಕ ಮನೆಗೆ ಬಂದ್ವಿ. Hello. How are you doing? Hey, I want you to get
ಮಮತಾ ಅಕ್ಕ ಮನೇಲಿ ಆಲ್ಮೋಸ್ಟ್ 1.5 hour ಕಳೆದು ಅಲ್ಲೂ ಸ್ವಲ್ಪ ಚಿಟ್ ಚಾಟ್ ಮುಗಿಸ್ಕೊಂಡು ಅಲ್ಲಿಂದ ನಾನು ಮತ್ತು ಆರೋಹಿತ ಇಬ್ಬರು ವಾಪಸ್ ಮನೆಗೆ ಹೊರಟ್ವಿ. ಅಲ್ಲೇ ಬೈಕ್ ನಿಲ್ಸಿದ್ವಲ್ಲ ಅಲ್ಲಿಗೆ. ಅದಾದಮೇಲೆ ನಾನು ಮನೆಗೆ ಬಂದೆ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಓಕೆ ಬಾಯ್.